DSC ಇದು ಒಂದೇ ಸರ್ ನಾವು ಚೇಂಜ್ ಮಾಡಿರೋದು. ಫಸ್ಟ್ ಡಿಜಿಟಲ್ ಸಿಗ್ನೇಚರ್ ಮಾಡ್ತೀವಲ್ವಾ RR ಎಷ್ಟು ಆಯ್ತು ಬೇರೆ ಕಂಪ್ಲೀಟ್ ಮಾಡಿ ಅವರು ಬೇರೆ ಕೆಲಸ. ಹಲೋ ಹೇಳಿ ಹೇಳಿ ಹೇಳಿ. DSC ಇದು ಒಂದೇ ಸರ್ ಚೇಂಜ್ ಆಗಿರೋದು ಮ್ಯಾಮ್. ಓಕೆ ಓಕೆ ಹಾ ಓಕೆ ಇಂಟೆನ್ಷನ್ ಏನಂದ್ರೆ ಯಾವ ಬ್ರೌಸರ್ ಅಲ್ಲಾದ್ರೂ ನಾವು ಯೂಸ್ ಮಾಡ್ಕೋಬಹುದು. ಈ ಸೆಟಪ್ ನಾವಿವಾಗ ನ್ಯೂ ಒಂದು ಸೆಟಪ್ ಮಾಡಿದೀವಲ್ಲ DSC ಇದು ಫಸ್ಟ್ ಕ್ರೋಮ್ ಎಕ್ಸ್ಟೆನ್ಷನ್ ಅಲ್ಲಿ ಮಾತ್ರ ಬ್ರೌಸರ್ ನಾವು ಈ ಬೆಳಕು ವೆಬ್ಸೈಟ್ ಇದನ್ನ ನಾವು ಯೂಸ್ ಮಾಡ್ಕೋಬೇಕು ಸಾಫ್ಟ್ವೇರ್ ನ. ಇವಾಗ ಬೇಕಂದ್ರೆ ಯಾವ ಬ್ರೌಸರ್ ಅಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಇವಾಗ ಫಸ್ಟ್ ಇಲ್ಲೇ ಮ್ಯಾಮ್ ಸೇಮ್ ಇದ್ರಲ್ಲೇ ಶೋ ಆಗ್ತಿದೆಯಲ್ವಾ? ಹಾ ಕಾಣಿಸ್ತಿದೆ. ಇಲ್ಲಿ DSC ಸೆಟಪ್ ಮ್ಯಾನುವಲ್ ಅಂತ ಇದೆಯಲ್ಲ ಮ್ಯಾಮ್, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಟ್ಟಿದೀನಿ. ಕ್ಲಿಕ್ ಮಾಡಿದ್ರೆ ನಮ್ಗೆ ಡೌನ್ಲೋಡ್ ಇಲ್ಲ ಈಗೇನು ಬರೀ ವೆಲ್ಕಮ್ ಟು ಈ ಬೆಳಕು ಅಷ್ಟೇ ಇರೋದು ನಿರ್ಮಲಾ. ಒಂದ್ ನಿಮಿಷ ಇದನ್ನ ಶೇರ್ ಮಾಡ್ಬಿಡ್ತೀನಿ. ವಿಂಡೋ ಶೇರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಡೌನ್ಲೋಡೇಬಲ್ ಫೈಲ್ ಎಕ್ಸ್ಪ್ಲೋರರ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಮ್ಯಾಮ್. ಡೌನ್ಲೋಡ್ ಫೈಲ್ಸ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಈಗ ಆಲ್ರೆಡಿ ಮಾಡ್ಕೊಂಡಿರೋರು ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಇದು ಹೊಸದಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು ಮೇಡಮ್. ಹಾ ಮ್ಯಾಮ್. ಇನ್ ಮೇಲಿಂದ ನೀವು ಎಕ್ಸ್ಟೆನ್ಷನ್ ಅಂತ ಹೇಳ್ತಿದ್ವಲ್ಲ ಸರ್ ನಾವು ಅವಾಗ ಈ ತರ ಇತ್ತು ಫಸ್ಟ್, ನೆನ್ಪಿದ್ಯಾ? ನಾವು DSC ನಾವೇನಾದ್ರೂ ಇದನ್ ಮಾಡುವಾಗ ಪೇಮೆಂಟ್ ಮಾಡುವಾಗ ಇದು ಬ್ರೌಸರ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಟೆನ್ಷನ್ ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡ್ಬೇಕಿತ್ತು, ಸೆಟಪ್ ಮಾಡ್ಬೇಕಿತ್ತು. ಇನ್ ಮೇಲಿಂದ ನೀವು ಈ ತರ ಏನು ಮಾಡೋದ ಬೇಡ. ಇಲ್ಲಿ ನೀವು ಡೌನ್ಲೋಡ್ ಅಂತ ಹಾ ಅದನ್ನ ರಿಮೂವ್ ಮಾಡ್ಬಿಡೋದು. ಇದನ್ನ ಇನ್ಮೇಲಿಂದ ಯೂಸ್ ಮಾಡಬೇಡಿ ನೀವು. ಓಕೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಡೌನ್ಲೋಡೇಬಲ್ ಫೈಲ್ ಬರುತ್ತೆ. ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು 1 o'clock ಹಾಕಿದೀರಾ 5 to ಲಿಂಕ್ ಅಲ್ಲಿ ಹೋಗಿ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಸರ್ ಅಷ್ಟೇ. ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಈ ತರ ಇದ್ರ ಟೂಲ್ ಕಿಟ್ ಬರುತ್ತೆ. ಈ ಟೂಲ್ ಕಿಟ್ ಅಲ್ಲಿ ನೀವು ಸೆಟಪ್ ಅಂತ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಈ ತರ ಫೈಲ್ ಬರುತ್ತೆ ಸರ್. ಇಲ್ಲಿ ಸೆಟಪ್ ಅಂತ ಇರುತ್ತೆ. ಸೆಟಪ್ ಅಂತ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಬರುತ್ತೆ. ಈ ತರ ಒಂದು ಟೂಲ್ ಕಿಟ್ ಬರುತ್ತೆ ಅಷ್ಟೇ. ನೀವ್ ಯಾವಾಗ್ಲೂ ಈ ಬೆಳಕು ಪೇಮೆಂಟ್ ಮಾಡುವಾಗ ಅಥವಾ RR ನಂಬರ್ ಅಥೆಂಟಿಕೇಟ್ ಮಾಡುವಾಗ ಈ ಟೂಲ್ ಕಿಟ್ ಆನ್ ಅಲ್ಲಿ ಇದ್ರೆ ಸಾಕು ಸರ್. ಇದು ಡೆಸ್ಕ್ಟಾಪ್ ಮೇಲೆ ಬಂದಿರುತ್ತೆ ಮೇಡಮ್. ಪ್ರತಿ ಸರಿ ಡೆಸ್ಕ್ಟಾಪ್ ಆನ್ ಮಾಡೋದಲ್ಲ ಆನ್ ಮಾಡೋದಕ್ಕೆ ತೋರಿಸಿ ಮೇಡಮ್ ಅದು ಯಾವ ತರ ಇರುತ್ತೆ. ಪ್ರಾಬ್ಲಮ್ ನೀವೇನಾದ್ರೂ ಆತರ ನಿಮ್ಗೆ ಪ್ರಾಬ್ಲಮ್ ಆಯ್ತಿದ್ರೆ ಇಲ್ಲೇ ನೀವು ಪಿನ್ ಟು ಟಾಸ್ಕ್ ಬಾರ್ ಅಂತ ಇಟ್ಕೊಂಬಿಡಿ. ಓಕೆನಾ? ಯಾವಾಗ್ಲೂ ಈ ಬೆಳಕು ಪೇಮೆಂಟ್ ಮಾಡುವಾಗ ನೀವು ಪಿನ್ ಟು ಟಾಸ್ಕ್ ಬಾರ್ ಅಂತ ಮಾಡಿರ್ತೀರಾ, ಅವಾಗ ಇದ್ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಇದು ಆನ್ ಅಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಸರ್ಚಿಗೆ ಹೋಗಿ DSC ಟೂಲ್ ಕಿಟ್ ಅಂತ ಕೊಡಿ, ಓಪನ್ ಮಾಡಿ, ಓಪನ್ ಆಗುತ್ತೆ. ಓಕೆನಾ? ಈ ತರ ಓಪನ್ ಬರುತ್ತೆ ಯಾವಾಗ್ಲೂ. ಓಕೆ ಓಕೆ. ಓಕೆನಾ? ಎಲ್ಲಾ ಬ್ರೌಸರ್ಲೂ ಕಂಪ್ಯಾಟಿಬಲ್ ಇದೆಯಾ ಮೇಡಮ್? ಎಲ್ಲಾ ಬ್ರೌಸರ್ ಅಲ್ಲೂ ಕಂಪೇಟಬಲ್ ಇದೆ. ಅದಕ್ಕೆ ನಿಮ್ಗೆ ಫಸ್ಟ್ ನೀವು ಒಂದಿಷ್ಟು PDOs ಏನ್ ಮಾಡ್ತಿದ್ರು, ಎಡ್ಜ್ ಅಲ್ಲಿ ಇದನ್ನ ಓಪನ್ ಮಾಡ್ಬಿಟ್ಟು ನಮ್ಗೆ ಕ್ರೋಮ್ ಎಕ್ಸ್ಟೆನ್ಷನ್ ಬರ್ತಾ ಇಲ್ಲ ಅಂತ ಕಾಲ್ ಮಾಡ್ತಾ ಇದ್ರು. ಆಮೇಲೆ ಇದು ಮತ್ತೆ ಎವ್ರಿ ಟೈಮ್ ಕ್ರೋಮ್ ಅಪ್ಡೇಟ್ ಆದಾಗೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಇದು ಎಕ್ಸ್ಟೆನ್ಷನ್ ವರ್ಕ್ ಆಗ್ತಿರ್ಲಿಲ್ಲ. ಇದನ್ನ ಡ್ರಾಬ್ಯಾಕ್ ನ ಗೋ ಥ್ರೂ ಮಾಡಕ್ಕೆ ನಾವು ಈ ಟೂಲ್ ಕಿಟ್ಗೆ ಬಂದಿದೀವಿ ಇವಾಗ. ಈಗ ಪ್ರೆಸೆಂಟ್ ಯೂಸ್ ಮಾಡ್ತಿರೋರ್ಗು ಏನ್ ಸಮಸ್ಯೆ ಇಲ್ಲ, ಹಂಗೆ ಕಂಟಿನ್ಯೂ ಮಾಡ್ಬೋದು. ಯಾರ ಸಮಸ್ಯೆ ಅಂದಾಗ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾ? ಇಲ್ಲ ಸರ್, ಇವಾಗ ನಾವೇನ್ ಇಲ್ಲ ಸರ್, ಇದನ್ನ ಇವಾಗ ಕ್ರೋಮ್ ಎಕ್ಸ್ಟೆನ್ಷನ್ ನಾವು ರಿಮೂವ್ ಮಾಡ್ಬಿಡ್ತೀವಿ ಪ್ರೊಡಕ್ಷನ್ ಅಲ್ಲಿ. ಈಗ ಎಲ್ಲಾರು ಒಂದೇ ಯೂಸ್ ಮಾಡೋದು. ಇವ್ರು ಹೊಸದಾಗಿ ಏನ್ ತೋರಿಸ್ತಿದಾರೋ ಅದಷ್ಟೇ ಯೂಸ್ ಮಾಡಕ್ಕೆ. ಅದಷ್ಟೇ ನ್ಯೂ ಥಿಂಗ್ಸ್ ಅಂದ್ರೆ ತುಂಬಾ ಕಾಲ್ಸ್ ತುಂಬಾ ಯೂಸರ್ ಗೆ ಫೇಸ್ ಮಾಡ್ತಾ ಇದ್ರು ಈ ಕ್ರೋಮ್ ಎಕ್ಸ್ಟೆನ್ಷನ್ ಇಂದ ಪೇಮೆಂಟ್ ಮಾಡಕ್ಕೆ. ಅದಕ್ಕೆ ಅವ್ರು ತುಂಬಾ ಇಶ್ಯೂಸ್ ಆಗ್ತಾ ಇತ್ತು. ಅವ್ರಿಗೆ ಸೆಟಪ್ ಮಾಡೋದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ಈ ತರ ಈಸಿ ಮೆಥಡ್ ಇದು ಅಂತ ಈ ಒಂದು ಇದು ಮಾಡ್ತಿರೋದು ಸರ್. ಇವಾಗ ನೀವು ಇದನ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ನಿಮ್ಗೆ ಈ ತರ ಇಲ್ಲಿ DSC ಕಿಟ್ ಇದನ್ ಬರುತ್ತೆ, ನೀವು ಚೂಸ್ ಮಾಡ್ಬಿಟ್ಟು ಇದನ್ ಮಾಡ್ಬಿಟ್ರೆ ಆಯ್ತು ಅಷ್ಟೇ. ಸರಿ ಸರಿ ಮೇಡಮ್, ಆಯ್ತು. ಸೇಮ್ ಪ್ರೊಸೀಜರ್, ಬಟ್ ಇಲ್ಲಿ ಕ್ರೋಮ್ ಅಲ್ಲಿ ಯಾವಾಗ ಕ್ರೋಮ್ ಅಲ್ಲಿ ಎಕ್ಸ್ಟೆನ್ಷನ್ ಇರ್ತಿತ್ತು, ಇವಾಗ ನಾವ್ ಟೂಲ್ ಕಿಟ್ ಅಂತ ಹೊಸದ್ ಇದು ಮಾಡಿದೀವಿ ಅಷ್ಟೇ. ಇದೇನಿಲ್ಲ, ಈಸಿ ಆಗಿದೆ. ಇಲ್ಲಿ ಹೋಗ್ಬಿಟ್ಟು ಸೆಟಪ್ ಮ್ಯಾನುವಲ್ ಅಲ್ಲಿ DSC ಸೆಟಪ್ ಮ್ಯಾನುವಲ್ ಎಲ್ಲ ಕೊಡ್ತೀವಿ. ಮ್ಯಾನುವಲ್ ಮಾಡಿದೀವಿ, ಮ್ಯಾನುವಲ್ ಇರುತ್ತೆ. ಮ್ಯಾನುವಲ್ ನೀವು ನೋಡ್ಕೋಬಹುದು.
ಎಲ್ಲೆಲ್ಲಿ ಪ್ರೊಸೀಜರ್ ಏನೇನಿದೆ ಎಲ್ಲ ಮ್ಯಾನ್ಯುವಲ್ ಮಾಡಿದೀವಿ.